ಸೊ ನಮಗೊಬ್ಬರು ಸಿಕ್ಕಿದ್ದಾರೆ ಪಾಪ, ಅವರೆಲ್ಲದೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ನಾವು ಕಾರ್ಡ್ ರೀಚಾರ್ಜ್ ಮಾಡ್ಸಕ್ಕೆ ಹೋದ್ರೆ ಅವರೇನೊಂದು ದುಡ್ಡು ಕೊಡ್ಲ ಅಂತಲೂ ಕೇಳ್ಬಿಟ್ರು. ಲೈಕ್ ಅಷ್ಟು ಒಳ್ಳೆಯವರು ಪಾಪ. ಅವ್ರಿಗೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಾ. ಸೊ ಏನಾಗುತ್ತೆ ನಮಗೂ ಈಗ ಮಾಡೋಣ. ನನ್ನ ಮಗಳು ಅಳಿಯೋ ಬಂದಿದ್ದು ನಾನು ಮಾಡ್ತಾ ಇದ್ದೇನೆ. ಇವರೇ ಮ್ಯಾಮ್ ಜಸ್ಟ್ ಸೇ ಹಾಯ್ ಟು ಆಲ್. ಹಾಯ್ ಟು ಆಲ್ ಚಾನಲ್. ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ, ಇನ್ನು ಇವಳ ನನಗ ಜೋಡಿ, ನಮ್ಮನೆಯ ತುಳಸಿ ಕಟ್ಟೆ ನೋಡಾಗೋಳಿವಳೆ. ಫಸ್ಟು 18 ಇಂದ ಸ್ಟಾರ್ಟ್ ಮಾಡಿ 29ಗೆ ಹೋಗಿ ಈಗ ಬರೀ 7th ಫ್ಲೋರ್ ಇರೋದಕ್ಕೆ ಬಂದಿದ್ದೀವಿ. ಆ್ಯಂಡ್ ಮೋರೋವರ್ ಇದು ನೋಡಿ ಹಿಂಗಾಗತ್ತೆ. ಟಡಾ ಇಲ್ಲ ಐ ಓಪನ್. ಹಾಂ 720 ಈ ಕಡೆ. ಹೌದು ಹೌದು. ಎಸ್, ಇದ್ರ ಮುಂದೆ ಇದೆ ಹೋಟೆಲ್ 81 ಇದೆ. ಆದರೆ ಹೋಟೆಲ್ 81 ಪ್ಯಾಲೇಸ್ ಇದು. ರೈಟ್ ಚಿನ್ನ, ರೈಟ್ ಇದೆ. ಓಪನಿಂಗ್ ಶಾಟ್. ಫುಲ್ ಶೀಟೇ ಕೊಟ್ಬಿಟ್ಟ ಅವನು. ಪಾಸ್ವರ್ಡ್ ಕೂಡ ಫೋನಲ್ಲಿ ಇದರಲ್ಲಿ ತೆಗಿಬೇಕಂತೇನು, ಟಿ ವಿಲಿ ವೈಫೈ ಪಾಸ್ವರ್ಡ್ನ. ನೋಡಿ ಗೈಸ್, ಇಷ್ಟೇ ಇರೋದು. ಸೊ ಬಂದಿದ್ದೀವಿ, ಸದ್ಯಕ್ಕೆ ಸಾಕು. ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಗೈಸ್. ಸಿಂಗಪುರ್ ನೀವು ಅಂದ್ಕೊಂಡಿರೋ ಥರ ಅಲ್ಲ. ಇಫ್ ಯು ನೋ. ಸೊ ಇದು ನೋಡಿ, ಅಲ್ಲಿ ಎಲ್ಲೆಲ್ಲಿಂದನೋ. ಇದರಿಂದ ನಿಮಗೆ ಏನು ಅರ್ಥ ಆಗತ್ತೆ ಅಂತ ಅಂದರೆ 18th ಫ್ಲೋರಿಂದ ವ್ಯೂ ನೋಡೋಕ್ಕೂ ರೆಡಿ ಇರಬೇಕು, 29th ಇಂದ. ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ಹೌ ವಿ ಟ್ರಾವೆಲ್. ಒಂದಕ್ಕೂ ಟ್ಯಾಪಲ್ಲೇ ಬರುತ್ತೆ. ಆ್ಯಂಡ್ ಆಲ್ ಓವರ್ ಸಿಂಗಪುರ್ ನಿಮಗೆ ಟ್ಯಾಪ್ ವಾಟರ್ ಸಿಗುತ್ತೆ ಎಲ್ಲೂ, ಯಾಕಂದ್ರೆ ನೀರು ತುಂಬಾನೇ ಎಕ್ಸ್ಪೆನ್ಸಿವ್. ಅದನ್ನೇ ತುಂಬ್ಕೊಬೇಕು. ಓಕೆನಾ? ಓಕೆ, ಟಿವಿ ರಿಮೋಟ್ ಇದು ಚೆನ್ನಾಗಿದೆ ಅಲ್ಲ. ಸಿಂಗಪುರ್ ಫಸ್ಟ್ ಡೇ. ಇದು ಆ್ಯಕ್ಚುಲಿ ನಾನು ಸೆಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಅಷ್ಟೇ. ಸೊ ಇವಾಗ ಫಸ್ಟು ಒಂದು 2-3 ಜಾಗಕ್ಕೆ ಹೋಗೋಣ ಇವತ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಫಸ್ಟ್ ತಿಂಡಿ ತಿನ್ಬೇಕಲ್ವಾ. ಇವಾಗ ಆಲ್ರೆಡಿ 10:15 ಆಗೋಗಿದೆ ಟೈಮು. ಬಿಸಿಲಂತೂ ಪ್ರೆಸೆಂಟ್ಲಿ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಮುಸ್ತಫಾ ಸೆಂಟರ್ ಹತ್ರ ಹೋಗ್ತಾ ಇದ್ದೀವಿ. ಅದು ಲಿಟಲ್ ಇಂಡಿಯಲ್ಲೇ ಇರೋದು. ಅದ್ರ ಸುತ್ತಮುತ್ತ ಒಂಚೂರು ತಿಂಡಿ ತಿನ್ಕೊಂಡು ಆಮೇಲೆ ಸಿಂಗಪೂರಲ್ಲಿ ಫೇಮಸ್ ಆಗಿರೋಂಥ ಒಂದು ವೈಟ್ ಕಲರ್ ಗೊಂಬೆ ನೋಡಿರ್ತೀರ ನೀವು, ಮರ್ಲಿಯನ್ ಪಾರ್ಕಿಗೆ. ಎಕ್ಸಾಕ್ಟ್ಲಿ, ಮರ್ಲಿಯನ್ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಸೇಮ್ ಡಬಲ್ ಡೆಕ್ಕರ್ ಬಸ್ಸಲ್ಲೇ ಕೂತಿದ್ದೀವಿ. ಹೋಗೋಣ, ತಿಂಡಿ ತಿನ್ನೋಣ ಫಸ್ಟು. ಆಮೇಲೆ ಇವತ್ತು ಎಲ್ಲೆಲ್ಲಿ ನಾವು ಸಿಂಗಪೂರಲ್ಲಿ ರೋಮ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್. ಆಲ್ಮೋಸ್ಟ್ 1.5 ಅವರಿಂದ
1.5 hour ಅಲ್ಲ, 1.25 ಗಂಟೆ ಆಯ್ತು ಅಷ್ಟೇ. ಅದೇ ಅರ್ಧ ಒಂದು ಸ್ವಲ್ಪ ಜಾಸ್ತಿ ಹೇಳ್ಬಿಟ್ಟೆ ಅಷ್ಟೇ. ಗೊತ್ತಲ್ಲ ಹುಡುಗಿರಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹೇಳ್ತೀವಿ, ಏನು ಮಾಡೋಕ್ಕಾಗಲ್ಲ. ಹುಡುಕ್ತಾ ಇದ್ದಾರೆ, ಏನೋ ಒಂದು 3 ತಗೊತೀನಿ 4 ತಗೊತೀನಿ ಅಂತ ನೋಡ್ತಾ ಇದ್ದಾರೆ. ಇನ್ನೂ ಯಾವುದು ತಗೊಂಡಿಲ್ಲ ಪ್ರೆಸೆಂಟ್ಲಿ. ನಾನು ಸುಮ್ಮನೆ ನಿಂತಿದ್ದೀನಿ. ಇದೇ ಸೆಕ್ಷನಲ್ಲೇ ಇದ್ದೀವಿ. ಲೆಕ್ಕ ಹಾಕ್ತಾರೆ, ವಾಪಸ್ ಇಡ್ತಾರೆ, ಲೆಕ್ಕ ಹಾಕ್ತಾರೆ, ನೋಡಿ ವಾಪಸ್ ಇಡೋಕೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಹ್ಞೂ HP ಕ್ವಾಲಿಟಿ ಬೇಕು ಅಂತ ಇವನಿಗೆ ಏನು ಗೊತ್ತಾ, ನೀವೆಲ್ಲರೂ ತಿಳ್ಕೊಂಬಿಡಿ. ಹುಡುಗರು ಹೆಂಗೆ ಅಂದರೆ ಅವರಿಗೆ ಕ್ವಾಲಿಟಿ ಬೇಕು, ಆದರೆ 10 ರೂಪಾಯಿಗೂ ಸಿಗಬೇಕು. ಅಲ್ಲ, ನೀನು ಇಲ್ಲಿಗೆ 10 ರೂಪಾಯಿಗೆ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಇಲ್ಲಿ 10 ರೂಪಾಯಿನೇ, 19 ರೂಪಾಯಿದು. $19 ಎಷ್ಟಾಗತ್ತಪ್ಪ ಚಿನ್ನ? $19 ಅಂದರೆ $1300 ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಅಲ್ಲಿ ಮಾಲ್ಗೆ ಹೋದ್ರು ಇದೇ ದುಡ್ಡೇ ಕೊಡ್ತೀವಿ. ಆದರೆ ಆ್ಯಕ್ಚುಲಿ ಏನಂದರೆ ನಾವು ಇವಾಗ ಮುಸ್ತಫಾ ಸೆಂಟ್ರಲ್ಲಿರೋದು. ಓಕೆ, ನಾನು ಫಸ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೇನೆ. ಮುಸ್ತಫಾ ಸೆಂಟ್ರಲ್ ಇದ್ದೀವಿ ನೋಡಿ. ಇಲ್ಲಿಗೆ ಬಂದರೆ ಇನ್ನೊಂದು ಅರ್ಧ ಗಂಟೆ ನಿಂತ್ಕೊತಾನವನು, ಆಯಿತಾ. ಇದು ಒಂದು ಲೈಕ್ ತುಂಬ ಬೇಕಾಗಿರೋಂಥ ಸೆಕ್ಷನ್ನು, ಮೌಸ್ ಸೆಕ್ಷನ್ನು. ಅವನಿಗೆ ಹೆವಿ ಇಷ್ಟ. ಬಂದರೆ ಇಲ್ಲಿ ನಿಂತ್ಕೊತಾನೀಗ. ಬಟ್ ಮುಸ್ತಫಾ ಸೆಂಟ್ರಲ್ ಇದ್ದೀವಿ. ಇಲ್ಲಿ ಇದು ಹೆಂಗೆ ಅಂದರೆ ಇದು ಫುಲ್ ಕಂಪ್ಲೀಟ್ ಇರುತ್ತೆ. A to Z ಏನು ಶಾಪಿಂಗ್ ಬೇಕೋ ಎಲ್ಲ ಥರದ್ದು ಇದರಲ್ಲಿರುತ್ತೆ. ಫೈನಲಿ ತೊಗೊಂಬಂದರು. ಸಾಕಾ ಸರ್ ಇದೆರಡು? ಓಕೆ, ನೋಡಿ ಇದು ನಾನು ಹೇಳ್ದೆ ತಾನೇ ಗೈಸ್. ರೆಡಿಯಾಗಿರಿ. ಅವ್ನು ನಿಂತ್ಕೊತಾನಿಲ್ಲ, ಒಂದು 10 ನಿಮಿಷ 15 ನಿಮಿಷ ಬರ್ತಾನೆ ಈಗ ಮತ್ತೆ. ಹೇಯ್ ಬೇಬಿ, ಇದೇನಿದು? ಇದು ಮೌಸ? ಇದು ಏನು ಹಿಂಗಿದೆ ಅಲ್ಲ ಇದು? ನೋಡಿ ಗೈಸ್, ಇದನ್ನ ನೋಡಿದ್ರೆ ಯಾರು ಮೌಸ್ ಅಂತ ಅಂತಾರ. ಹಾಫ್ ಮೌಸ್ ಅಂತ ಅಲ್ಲ. ಓಕೆ, ಹಾಫ್ ಮೌಸ್, ಅರ್ಧ ಇಲಿ. ಅರ್ಧ ಇಲಿ. ಇದೇನಿದು? ಕಾರ್ ತರ ಇದೆ. ಅದೇ ಟ್ರಾನ್ಸ್ಪರೆಂಟ್ ನಾನು ತಗೊಂಡಿದ್ವಾ? ನೆನ್ನಿದೆಯಲ್ಲ ಆ ತರದ ಕಂಪ್ನಿ ತಗೊಂಡಿದ್ದೀನಿ. ಆರ್ಟಿಕ್ ಫಾಕ್ಸ್ ತಗೊಂಡಿದ್ದೀನಿ, ಕ್ಲಾಸಿಯಾಗಿ. ಕಂಪ್ನಿ ಅಂತಾನೆ. ಇಲ್ಲಿ ಕಂಪ್ನಿ ತಗೋಬೇಕು ಅಂದ್ರೆ ದುಡ್ಡು ಅಂತಾನೆ. ಆರ್ಟಿಕ್ ಫಾಕ್ಸ್ ನೋಡಿ, ಇದು 600 ರೂಪಾಯಿಗೆ ಸಿಕ್ಕಿದೆ. ಓಕೆ, ಆಲ್ ರೈಟ್. ಇವಾಗ ನಾವು ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇದೆಲ್ಲ ಮಾಡ್ಕೊಂಡು, ಅಯ್ಯೋ ದೇವ್ರೆ, ಗೊತ್ತಿಲ್ಲ ನಿಮಗೆ. ಮದುವೆ ಆಗೋ ಒಬ್ಬ ಹುಡುಗ ಅಂದರೆ, ಅದು ಮದುವೆ ಆಗ್ತಾಯಿದ್ದೀವಿ ಅಂದರೆ ಚೈಲ್ಡ್ನ ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ ಅಂತ. ಫಸ್ಟ್ ಚೈಲ್ಡ್ನ ಅರ್ಥ ಮಾಡ್ಕೊಂಬಿಡಿ, ಆಯಿತಾ. ಬರೀ ಮಾಸ್ಕೇ ಇದೆ ಇಲ್ಲಿ. ಮಾಸ್ಕು, ಚಾರ್ಜರು, ಕೀಬೋರ್ಡು, ಇದೆಲ್ಲ ಪೂರ್ತಿ ಯೂನ್ ಸೆಕ್ಷನ್ನೇ ಬಂದ್ಬಿಟ್ಟಿದ್ದೀವಿ ನಾವು. ಅದು ಯಾವ ಸ್ಟೆಪ್ ಅದು? ನಂದು ನಮ್ಮ ಬಾಸ್ ಸ್ಟೆಪ್. ಕೀಬೋರ್ಡ್ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿ ಅಲ್ವಾ? ಪಿಂಕ್ ಕಲರ್ cute ಚೆನ್ನಾಗಿದೆ ನೋಡಿದು. ಇದು ಚೆನ್ನಾಗಿದೆ. ನೀನು ಇದನ್ನ ತಗೋ. ಈಗ ನೋಡು, ಅದೇನು ಕ್ಯಾಲ್ಕುಲೇಟರ್ ಥರ ಮುಚ್ಚಿಡದ? ನೋಡ್ರಪ್ಪ, ಮನುಷ್ಯರನ್ನು ಮುಚ್ಚಿಟ್ಬಿಡ್ತಾರೆ ಇವರು ಏನಾದರೂ ಒಂದು ಸ್ವಲ್ಪ ದಿನ ಬಿಟ್ಟರೆ. ನೋಡಿ, ಟಡಾ. ಬಟ್ಟೆಗೆ ಅಂತ ಬಂದ್ವಿ, ಒಳ್ಳೊಳ್ಳೆ ಬ್ರ್ಯಾಂಡೆಡ್, ಎಲ್ಲ ಬ್ರ್ಯಾಂಡು ಇದೆ, ಎಲ್ಲದೂ ಇದೆ ಇಲ್ಲಿ. ಮುಸ್ತಫಾ ಆದರೆ ರೇಟ್ ನೋಡ್ರೆ ಹೆಂಗನ್ಸದ? ಆ್ಯಕ್ಚುಲಿ ಇವನು ಮಲೇಷ್ಯಾದಲ್ಲಿ 25-30 ಅಂದಿದ್ದನ್ನೆಲ್ಲ ಬಿಟ್ಟು ಬಂದಿದ್ದ. ಈಗ ಇಲ್ಲಿ 35-25 ನೋಡಿದ್ರೆ ಬಾಯಿ. ನೋಡಿ ಗಾಯ್ಸ್, $17. 17 ಅಂದರೆ ಎಷ್ಟಾಯ್ತು ಹೇಳು? $18 ಅದು ಎಷ್ಟಾಯ್ತು ಹೇಳು? ಮಿನಿಮಮ್ 1900 ರೂಪಾಯಿ. ಇದು ಕುರ್ತಾ 400 ರೂಪಾಯಿ. ನಾನು ಚಿನ್ಮಯಿಗೆ ಎಷ್ಟೊಂದು ತರಿಸಿದ್ದೀನಿ ಇವಾಗ ಮದುವೆ ಆದಮೇಲೆ. 400 rupees ಓನ್ಲಿ. ಸೊ ಚಿನ್ಮಯ್, ವಿ ಹ್ಯಾವ್ ಅಮೆಝಾನ್, ಮೀಶೋ, ಫ್ಲಿಪ್ಕಾರ್ಟ್, ಶಾಪಿಫೈ ಎಲ್ಲ ಇದೆ. ಎಲ್ಲ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬೇರೆ ನಡೀತಾ ಇದೆ. ಸುಮ್ಮನೆ ನಡಿ. ಬಟ್ಟೆ ಮಾತ್ರ ತೊಗೊಳೋದು ಬರ್ತಿಲ್ಲ ಅನ್ಸುತ್ತೆ ನನಗೆ. ಇಫ್ ಯು ಗೈಸ್ ಗೋ ವಿತ್ ಬ್ರ್ಯಾಂಡೆಡ್ ಅದು ಇದು ಅಂತ ಹೋದರೆ ಮೇ ಬಿ ಬರ್ತೇನೋ ಗೊತ್ತಿಲ್ಲ. ಆ್ಯಂಡ್ ಏನು ಗೊತ್ತಾ, ಅಕಸ್ಮಾತ್ ಬೇಬಿ ಇವನಿಗೆ ನಾನು ಇಲ್ಲಿ ಅಡಿಡಾಸೇ ಕೊಡಿಸ್ದೆ ಅಂದ್ಕೊಳ್ಳಿ.
ಅಡಿಡಾಸ್ ಹಾಕ್ಕೊಂಡೇ ಇಂಡಿಯಾಗೆ ಹೋದ ಅಂದ್ಕೊಳ್ಳಿ. ಆದ್ರೂ ಇವಾಗ ಫಾರ್ ಎಕ್ಸಾಂಪಲ್ ವಿಡಿಯೋ ಏನಾದರೂ ಅವ್ನ ಫ್ರೆಂಡ್ಸ್ ನೋಡ್ತಾ ಇದ್ರೆ ಅವ್ರು ಹೋದ ತಕ್ಷಣ ಏನಂತಾರೆ ಲೋಕಲ್ಲು ಸೊ ಬೆಟರ್ ತಗೊಂಬಿಡೋಣ. ಹಂಗಾಗಿ ಇವಾಗ ಫಸ್ಟು ಮೇ ಬಿ ಈ ಫ್ಲೋರ್ ಬೇಡ, ಲೆಟ್ಸ್ ಗೋ ನೆಕ್ಸ್ಟ್ ಫ್ಲೋರ್. ನಾವು ನಮ್ಮ ರೇಟಿಗೆ ಒಂದು ಸಾಕ್ಸಾರು ಬರುತ್ತಾ ಇಲ್ಲಿ? ಬೇಡ ವರ್ತಿಲ್ಲ, ಸಾಕ್ಸು ವರ್ತಿಲ್ಲ, ಈ ಫ್ಲಿಕರಿಂಗ್ ಆಗ್ತದೆ. ಸೊ ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪ್ ಇಳಿದು ಹತ್ತು $1 ಕಾರ್ಡಲ್ಲಿ ನೋಡ್ಬೇಕಷ್ಟೇ, ಏನು ಕೆಲಸ ಇಲ್ಲ. ಬಸ್ಸಲ್ಲೇ ಓಡಾಡ್ತೀವಿ ಆ್ಯಂಡ್ ಬಸ್ ಇಸ್ ವೆರಿ ಕನ್ವೀನಿಯೆಂಟ್ ನನ್ನ ಪ್ರಕಾರ. ಆ್ಯಂಡ್ ನಮಗೆ ಅಲ್ಲೇ ನೀವು ಟ್ರೈನಲ್ಲೆಲ್ಲ ಅಂದರೆ ಲೈಕ್ ನಾರ್ಮಲ್ ಇದರಲ್ಲೆಲ್ಲ ಓಡಾಡ್ತೀರ ಅಂದರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ 6, 7, 8 ತನಕ ಹೋಗುತ್ತೆ. ಸುಮ್ಮನೆ ಯಾಕೆ ಇದು ಇನ್ನೊಂದು ಏನು ಇಲ್ಲಿಗಿದೆ ಕಡಿಮೆ ಅಫ್ಕೋರ್ಸ್. ಇಲ್ಲಿ ಲೈಕ್ ಕೆಳಗೆ ಇಳಿಬೇಕು, ಹೋಗ್ಬೇಕು, ಸ್ಟೇಷನ್ ಹುಡುಕ್ಬೇಕು ಟಾಸ್ಕ್. ಇಲ್ಲಿ ಬಸ್ ಸ್ಟಾಪು, ಇಲ್ಲೊಂದು ಬಸ್ ಸ್ಟಾಪ್ ಆದರೆ ಅಲ್ಲೊಂದು ಬಸ್ ಸ್ಟಾಪು, ಅಲ್ಲೊಂದು ಬಸ್ ಸ್ಟಾಪು. ಸೊ ಎಲ್ಲ ಪಕ್ಕ. ಬಟ್ ಮಿನಿಮಮ್ $1 ಕಟ್ಟಾಗೆ ಆಗುತ್ತೆ. ಒಳಗಡೆ $8 ಇದೆ, ಅದನ್ನು ನಾವು ಎಸಿತಾ ಇದ್ದೇವೆ. ಸೊ ಚೆನ್ನಾಗಿದೆ, ಶಾಪಿಂಗ್. ನಮ್ಮ ಹತ್ರ ಇವಾಗ ದುಬೈ ಕಾರ್ಡು ಆಯಿತು, ಅದು 1 year ವ್ಯಾರಂಟಿ, ಇದು 1 year ವ್ಯಾರಂಟಿ. ಸೊ ನೆಕ್ಸ್ಟ್ ನೀವು ಯಾರು ಸಿಂಗಾಪುರ್ ಬರಬೇಕು, ಟ್ರಾವೆಲ್ ವಾಚಿ ಅಂದರೆ ನಮ್ಮ ಜೊತೆ ಬನ್ನಿ, ಕಾರ್ಡಲ್ಲೇ ಓಡಿಸ್ತೀವಿ ನಿಮಗೆ. ಈಗ ನೆಕ್ಸ್ಟ್ ನಮ್ಮ ಬಸ್ ವೇಟಿಂಗು. ಬಸ್ ಇನ್ನೂ ಯಾವುದು ಬಂದಿಲ್ಲ. ಏನು ನಂಬರ್ ಬಸ್ಸು? 175. ಗೂಗಲಲ್ಲೇ ಎಲ್ಲ ತೋರಿಸುತ್ತೆ. ಜಸ್ಟ್ ಗೂಗಲ್ ಮ್ಯಾಪ್ ಅಂದರೆ ಯಾವ ಬಸ್ ಬೇಕು. ಇಲ್ಲ ನಿಮ್ಮ ನಂತರ ಹೆಂಡತಿ ಇರಬೇಕು, ಪುಣ್ಯ ಮಾಡಿದ್ರೆ. ಸೊ ಗೂಗಲಲ್ಲೇ ಎಷ್ಟು ತೋರಿಸುತ್ತೆ, ಯಾವ ಬಸ್ ಹತ್ತಬೇಕು, ಎಲ್ಲಿ ಇಳ್ಕೊಬೇಕು, ಮತ್ತು ನೆಕ್ಸ್ಟ್ ಬಸ್ ಯಾವ್ದು ಹತ್ತಬೇಕು. ವೆರಿ ನೈಸ್. ರೈಟ್ ಟೈಮಿಗೆ ಬರಲ್ಲ. ಇಲ್ಲಿ ರೈಟ್ ಟೈಮ್ ಎಕ್ಸಾಕ್ಟ್ ಈ ಟೈಮ್ ಬರಬೇಕಂದ್ರೆ ಈ ಟೈಮ್ಗೆ ಬರುತ್ತೆ. ಈಗ 1 ನಿಮಿಷ, ಯಾವುದು 13 ಹೋಗುತ್ತೆ. 13 ಹೋಗಿ ಒಂಚೂರು ಡ್ರಾಪ್ ಮಾಡೋಕ್ಕೆ ಹೇಳು. ಲೇಡೀಸ್ ಓಡಿಸ್ತಾರಪ್ಪ ಬಸ್ನ, ಅದು ಕ್ರೇಜ್ ಆಗಿತ್ತು. ಡಬಲ್ ಡೆಕ್ಕರ್, ಇದು ಸಿಂಗಲ್ ಡೆಕ್ಕರ್ ಇದು. ಬಟ್ ಡಬಲ್ ಡೆಕ್ಕರ್ ಚೆನ್ನಾಗಿತ್ತು ಆ ಬಸ್. ಸೊ ನೋಡೋಣ ನೆಕ್ಸ್ಟ್ ಮತ್ತೆ ಯಾವ ಹೆಂಗೆ ಏನಂತ ಡಬಲ್ ಡೆಕ್ಕರ್ ಶಾಪಿಂಗ್ ಮಾಡಿದ್ವಿ. ನಾನೊಂದು 2 ಹೆಡ್ಫೋನ್ಸ್ ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಕಂಪೇರಿಂಗ್ ಟು ಇಂಡಿಯಾ ಇಟ್ಸ್ ಆಲ್ಮೋಸ್ಟ್ ಸೇಮ್. ನಾನು ಇದನ್ನು ತಗೊಂಡೆ. ನಾನು ಅಂದ್ಕೊಂಡಿದ್ದೆ ಎಲೆಕ್ಟ್ರಾನಿಕ್ಸ್ ತುಂಬ ಕಮ್ಮಿ ಇರುತ್ತೆ ಅಂತ, ಕ್ವಾಲಿಟಿ ಇಲ್ಲ. ಇವಾಗ ಕರೆನ್ಸಿ ಸೇಮ್ ಆಗಿದೆ, ಸೊ ಹಾಗಾಗಿ ವ್ಯಾಲ್ಯೂ ನಾವು ಇಂಡಿಯಾದವರು ಸ್ವಲ್ಪ ಟಾಪಲ್ಲಿ ಬರ್ತಾ ಇದ್ದೀವಿ. ಸೊ ಸೇಮ್ ಆಗಿದೆ ಲೈಕ್. ಬಟ್ ಸಿಟಿ ಮಾತ್ರ ಇಟ್ಸ್ ವೆರಿ ಕ್ಲೀನ್, ಇಟ್ಸ್ ಸೋ ಗುಡ್, ಸೊ ಆ್ಯಂಡ್ ಇಟ್ಸ್ ದೇರ್ ಲೈಕ್ ಇಟ್ಸ್ ಸೋ ನೀಟ್. ಅದಕ್ಕೆ ಫೈನ್ ಸಿಟಿ ಅಂತಾನು ಕರೆಯೋದು. ಎಲ್ಲದಕ್ಕೂ ಫೈನ್ ಹಾಕ್ತಾರೆ. ಫೈನು ಕಾರ್ಡಲ್ಲೇ ಕಟ್ಟಬೇಕು. ಸೊ ನೋಡೋಣ ಈಗ ನೆಕ್ಸ್ಟು ಯಾವ ಬಸ್ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಬಸ್ ಸ್ಟಾಪಲ್ಲಿ ಯಾರೋ ಒಂದು ಆಂಟಿ ಇದ್ದಾರೆ, ಬಿಟ್ಟರೆ ಯಾರೂ ಇಲ್ಲ. ಆ್ಯಂಡ್ ಬಸ್ಸು ಎಷ್ಟು ಚೆನ್ನಾಗಿ ಓಡಿಸ್ತಾರೆ, ಎಷ್ಟು ನೀಟಾಗಿ ಅದೇ ಲೇನ್ ಎಷ್ಟು ನೀಟಾಗಿ ಫಾಲೋ ಮಾಡ್ತಾರೆ. ಇಟ್ಸ್ ವೆರಿ ಗುಡ್. ನಮ್ಮದ್ರಲ್ಲಿ ಯಾರ ಬೇರೆ BMTC ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಓವರ್ಟೇಕ್ ಮಾಡಿದ್ದೇ ನೋಡಿಲ್ಲ ಬಸ್ಸು. ಏನ್ ಗೊತ್ತಾ, ಅವರ್ ಕಂಟ್ರೀಸ್ ಇನ್ನೊಂದೇನ್ ಗೊತ್ತಾ, ಇವ್ರದ್ದು ಇಷ್ಟೇ ಇರೋದು. ನೀವು ಮ್ಯಾಪ್ ಇವಾಗಲೇ ಓಪನ್ ಮಾಡಿ ಬೇಕಾದ್ರೆ ನೀವು ಬ್ಲಾಗ್ ನೋಡುವಾಗ ಸಿಂಗಪೂರ್ ಅಂತ ನೋಡಿ, ಅದಿರೋದೇ ಇಷ್ಟೇ. ಅರ್ಧ ಬೆಂಗಳೂರು ಅಷ್ಟೇ. ನಮ್ದು ದೊಡ್ಡ ಇಂಡಿಯಾನ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಬರಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಇವ್ರದ್ದು ಇಷ್ಟಾಗ್ಲ ಕ್ಲೀನ್ ಇವಾಗ ನಾವೇನೆ ನಮ್ಮನೆ, ಇವಾಗ ಎಷ್ಟೊಂದ್ ಜನ ನಮ್ಮ ಕಡೆ ಎಲ್ಲ ಅವ್ರ ಮನೆ ಮುಂದ್ಗಡೆ ಕ್ಲೀನ್ ಇಟ್ಕೋತಾರೆ, ಪಕ್ಕದ ಮನೆಗೆ ಗಲೀಜ್ ಹಾಕ್ತಾರೆ, ರೈಟ್? ಆ ಥರ ಮಾಡಬಾರ್ದು. ಇಲ್ಲ ಆ ಥರ ಎಲ್ಲ ಮಾಡಲ್ಲ. ಇಲ್ಲ ನಮ್ದಲ್ಲ ಇದು.